ಹಣ್ಣುಗಳ ರಾಜ ಬೇಸಿಗೆ ಬಂದರೆ ಸಾಕು ಮಾವಿನ ಹಣ್ಣಿನ ರುಚಿ ಸವಿಯಲು ಜನರು ಮುಂದಾಗ್ತಾರೆ. ಆದ್ರೆ ಈ ಮಾವಿನ ಮೇಳ ಎಲ್ಲರ ಗಮನವನ್ನು ಕೂಡ ಸೆಳೀತಾರೆ. ಹಾಗಾದ್ರೆ ಅದು ಯಾಕೆ? ಬನ್ನಿ ಅಷ್ಟೊಂದು ಎಲ್ಲರ ಕಣ್ಮನ ಸೆಳೆಯುತ್ತಿದ್ದಾನೆ ಹಣ್ಣುಗಳ ರಾಜ. ದುಬಾರಿ ಮಾವಿನ ಹಣ್ಣಿಗೆ ಜನ ಫುಲ್ ಫಿದಾ. ಎಲ್ಲಿ ನೋಡಿದ್ರು ಕಲರ್ ಮಾವಿನ ಹಣ್ಣುಗಳು. ಹಣ್ಣುಗಳನ್ನ ನೋಡಿ ಕೊಳ್ಳಲು ಮುಗಿಬಿದ್ದರು ಜನರು. ಹಣ್ಣುಗಳ ರಾಜನ ಮೇಳದಲ್ಲಿ ಒಂದಕ್ಕಿಂತ ಒಂದು ವೆರೈಟಿಯ ಮಾವು. ಇನ್ನೊಂದೆಡೆ ಜಗತ್ತಿನ ದುಬಾರಿ ಮಾವು ಖ್ಯಾತಿಯ ಮಿಯಾಜಾಕಿ ಕೂಡ ಇಲ್ಲಿ ಎಲ್ಲರ ಕಣ್ಣು ಹುಬ್ಬೇರಿಸುವಂತೆ ಮಾಡ್ತಿದೆ. ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಈ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ವಿವಿಧ ಬಗೆಯ ಮಾವುಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಯಿತು. ಮಾವುಗಳ ಜೊತೆಗೆ ಮಾವಿನ ವಿವಿಧ ಉತ್ಪನ್ನಗಳನ್ನು ಸಹ ಇಲ್ಲಿ ಮಾರಾಟ ಮಾಡಲಾಗ್ತಿದೆ. ಕಳೆದ ಬಾರಿ ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಈ ಮಿಯಾಜಾಕಿ ಮಾವನ್ನ ಪರಿಚಯ ಮಾಡಲಾಗಿತ್ತು. ಈ ಬಾರಿ ಸ್ಥಳೀಯ ರೈತರು ಈ ಮಾವನ್ನ ಬೆಳೆದಿದ್ದಾರೆ. ಸ್ಥಳೀಯವಾಗಿ ಬೆಳೆದ ಮಿಯಾಜಾಕಿಯನ್ನ ಈ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಮಾವಿಗೆ ಬರೋಬ್ಬರಿ 2.50 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತೆ. ಈಗ ಪ್ರತಿ ವರ್ಷದಂತೆ ಇದು 9ನೇ ವರ್ಷದ ಮಾವು ಮೇಳ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ರೈತರು ಬೆಳೆದಂತ ಮಾವನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಂಥದ್ದು. ಅದು ನೈಸರ್ಗಿಕವಾಗಿ ಬೆಳೆದಂತ ಮಾವು ಮಾಗಿಸ್ತಕ್ಕಂತ ಹಣ್ಣುಗಳು. ಆಮೇಲೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಮಾವಿನ ಒಂದು ಹಣ್ಣುಗಳನ್ನ ಇಲ್ಲಿ ರೈತರು ತಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಮಾವು ಮೇಳದಲ್ಲಿ ಕೇಸರ್, ಬೆನೇಶಾನ್, ದಶಹರಿ, ರಸಪುರಿ, ಇಮಾಮ್ ಪಸಂದ್, ಆಪೋಸ್, ಮಲ್ಲಿಕಾ, ತೋತಾಪುರಿ, ಪುನ್ನಾಸ್ ಸೇರಿ ಉಪ್ಪಿನಕಾಯಿ ತಳಿಯ ಮಾವುಗಳನ್ನ ಮಾರಾಟಕ್ಕೆ ಇಡಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾವು ಮೇಳವನ್ನ ಉದ್ಘಾಟನೆ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡೆ, ಎಸ್ಪಿ ಯಶೋಧ ವಂಟಕೋಡಿ ಆಗಮಿಸಿ ಮಾವು ಮೇಳವನ್ನ ವೀಕ್ಷಣೆ ಮಾಡಿದ್ರು. ರೈತರಿಂದ ತಗೊಂಬಂದು ಮಾರ್ತಾ ಇದಾರ. ಇವೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿದಲ್ ಸರ್. ಇದು ಅವರೇ ಅಡಿಗಿಟ್ಟು ಹಣ್ಣು ಮಾಡಿದ್ದು. ಅದರಿಂದ ಚೆನ್ನಾಗಿದಾವ ಸರ್ ಎಲ್ಲ ಮಾವಿನ ಹಣ್ಣು. ಅದು ನಮ್ಮ ಕೊಪ್ಪಳದಲ್ಲಿ ಚಲೋ ಅಷ್ಟು ಹಣ್ಣು ಸಿಗ್ತಿದ್ದಿಲ್ಲ. ಈ ಮೇಳದಿಂದ ಎಲ್ಲಾ ರೀತಿಯಿಂದ ಹಣ್ಣುಗಳನ್ನು ಸಿಗಾಕತ್ತಾವ ಸರ್. ಸದ್ಯ ಕೊಪ್ಪಳದಲ್ಲಿ ನಡೆಯುತ್ತಿರುವ ಮಾವು ಮೇಳಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಮಾವು ಮೇಳದಲ್ಲಿ ಮಾವಿನ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಲಾಗ್ತಿದೆ. ಹೊಸ ಬಗೆಯ ತಳಿಗಳನ್ನ ಪರಿಚಯ ಮಾಡಲಾಗ್ತಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹಣ್ಣುಗಳ ರಾಜ ಬೇಸಿಗೆ ಬಂದರೆ ಸಾಕು ಮಾವಿನ ಹಣ್ಣಿನ ರುಚಿ ಸವಿಯಲು ಜನರು ಮುಂದಾಗ್ತಾರೆ. ಆದ್ರೆ ಈ ಮಾವಿನ ಮೇಳ ಎಲ್ಲರ ಗಮನವನ್ನು ಕೂಡ ಸೆಳೀತಾರೆ. ಹಾಗಾದ್ರೆ ಅದು ಯಾಕೆ? ಬನ್ನಿ ಅಷ್ಟೊಂದು ಎಲ್ಲರ ಕಣ್ಮನ ಸೆಳೆಯುತ್ತಿದ್ದಾನೆ ಹಣ್ಣುಗಳ ರಾಜ. ದುಬಾರಿ ಮಾವಿನ ಹಣ್ಣಿಗೆ ಜನ ಫುಲ್ ಫಿದಾ. ಎಲ್ಲಿ ನೋಡಿದ್ರು ಕಲರ್ ಮಾವಿನ ಹಣ್ಣುಗಳು. ಹಣ್ಣುಗಳನ್ನ ನೋಡಿ ಕೊಳ್ಳಲು ಮುಗಿಬಿದ್ದರು ಜನರು. ಹಣ್ಣುಗಳ ರಾಜನ ಮೇಳದಲ್ಲಿ ಒಂದಕ್ಕಿಂತ ಒಂದು ವೆರೈಟಿಯ ಮಾವು. ಇನ್ನೊಂದೆಡೆ ಜಗತ್ತಿನ ದುಬಾರಿ ಮಾವು ಖ್ಯಾತಿಯ ಮಿಯಾಜಾಕಿ ಕೂಡ ಇಲ್ಲಿ ಎಲ್ಲರ ಕಣ್ಣು ಹುಬ್ಬೇರಿಸುವಂತೆ ಮಾಡ್ತಿದೆ. ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಈ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ವಿವಿಧ ಬಗೆಯ ಮಾವುಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಯಿತು. ಮಾವುಗಳ ಜೊತೆಗೆ ಮಾವಿನ ವಿವಿಧ ಉತ್ಪನ್ನಗಳನ್ನು ಸಹ ಇಲ್ಲಿ ಮಾರಾಟ ಮಾಡಲಾಗ್ತಿದೆ. ಕಳೆದ ಬಾರಿ ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಈ ಮಿಯಾಜಾಕಿ ಮಾವನ್ನ ಪರಿಚಯ ಮಾಡಲಾಗಿತ್ತು. ಈ ಬಾರಿ ಸ್ಥಳೀಯ ರೈತರು ಈ ಮಾವನ್ನ ಬೆಳೆದಿದ್ದಾರೆ. ಸ್ಥಳೀಯವಾಗಿ ಬೆಳೆದ ಮಿಯಾಜಾಕಿಯನ್ನ ಈ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಮಾವಿಗೆ ಬರೋಬ್ಬರಿ 2.50 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತೆ. ಈಗ ಪ್ರತಿ ವರ್ಷದಂತೆ ಇದು 9ನೇ ವರ್ಷದ ಮಾವು ಮೇಳ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ರೈತರು ಬೆಳೆದಂತ ಮಾವನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಂಥದ್ದು. ಅದು ನೈಸರ್ಗಿಕವಾಗಿ ಬೆಳೆದಂತ ಮಾವು ಮಾಗಿಸ್ತಕ್ಕಂತ ಹಣ್ಣುಗಳು.
ಆಮೇಲೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಮಾವಿನ ಒಂದು ಹಣ್ಣುಗಳನ್ನ ಇಲ್ಲಿ ರೈತರು ತಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಮಾವು ಮೇಳದಲ್ಲಿ ಕೇಸರ್, ಬೆನೇಶಾನ್, ದಶಹರಿ, ರಸಪುರಿ, ಇಮಾಮ್ ಪಸಂದ್, ಆಪೋಸ್, ಮಲ್ಲಿಕಾ, ತೋತಾಪುರಿ, ಪುನ್ನಾಸ್ ಸೇರಿ ಉಪ್ಪಿನಕಾಯಿ ತಳಿಯ ಮಾವುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾವು ಮೇಳವನ್ನ ಉದ್ಘಾಟನೆ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡೆ, ಎಸ್ಪಿ ಯಶೋಧ ವಂಟಕೋಡಿ ಆಗಮಿಸಿ ಮಾವು ಮೇಳವನ್ನ ವೀಕ್ಷಣೆ ಮಾಡಿದ್ರು. ರೈತರಿಂದ ತಗೊಂಬಂದು ಮಾರ್ತಾ ಇದಾರ. ಇವೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದಲ್ ಸರ್, ಇದು ಅವರೇ ಅಡಿಗಿಟ್ಟು ಹಣ್ಣು ಮಾಡಿದ್ದು. ಅದರಿಂದ ಚೆನ್ನಾಗಿದೆ ಸರ್ ಎಲ್ಲ ಮಾವಿನ ಹಣ್ಣು. ಅದು ನಮ್ಮ ಕೊಪ್ಪಳದಲ್ಲಿ ಚಲೋ ಅಷ್ಟು ಹಣ್ಣು ಸಿಗ್ತಿದ್ದಿಲ್ಲ. ಈ ಮೇಳದಿಂದ ಎಲ್ಲಾ ರೀತಿಯಿಂದ ಹಣ್ಣುಗಳನ್ನು ಸಿಗಕತ್ತಾವ ಸರ್. ಸದ್ಯ ಕೊಪ್ಪಳದಲ್ಲಿ ನಡೆಯುತ್ತಿರುವ ಮಾವು ಮೇಳಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಮಾವು ಮೇಳದಲ್ಲಿ ಮಾವಿನ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಲಾಗ್ತಿದೆ. ಹೊಸ ಬಗೆಯ ತಳಿಗಳನ್ನು ಪರಿಚಯ ಮಾಡಲಾಗ್ತಿದೆ. ಇರೆಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹಣ್ಣುಗಳ ರಾಜ ಬೇಸಿಗೆ ಬಂದರೆ ಸಾಕು ಮಾವಿನ ಹಣ್ಣಿನ ರುಚಿ ಸವಿಯಲು ಜನರು ಮುಂದಾಗ್ತಾರೆ. ಆದ್ರೆ ಈ ಮಾವಿನ ಮೇಳ ಎಲ್ಲರ ಗಮನವನ್ನು ಕೂಡ ಸೆಳೀತಾರೆ. ಹಾಗಾದ್ರೆ ಅದು ಯಾಕೆ? ಬನ್ನಿ ಅಷ್ಟೊಂದು ಎಲ್ಲರ ಕಣ್ಮನ ಸೆಳೆಯುತ್ತಿದ್ದಾನೆ ಹಣ್ಣುಗಳ ರಾಜ. ದುಬಾರಿ ಮಾವಿನ ಹಣ್ಣಿಗೆ ಜನ ಫುಲ್ ಫಿದಾ. ಎಲ್ಲಿ ನೋಡಿದ್ರು ಕಲರ್ ಮಾವಿನ ಹಣ್ಣುಗಳು. ಹಣ್ಣುಗಳನ್ನ ನೋಡಿ ಕೊಳ್ಳಲು ಮುಗಿಬಿದ್ದಿರೋ ಜನರು. ಹಣ್ಣುಗಳ ರಾಜನ ಮೇಳದಲ್ಲಿ ಒಂದಕ್ಕಿಂತ ಒಂದು ವೆರೈಟಿಯ ಮಾವು. ಇನ್ನೊಂದೆಡೆ ಜಗತ್ತಿನ ದುಬಾರಿ ಮಾವು ಖ್ಯಾತಿಯ ಮಿಯಾಜಾಕಿ ಕೂಡ ಇಲ್ಲಿ ಎಲ್ಲರ ಕಣ್ಣು ಹುಬ್ಬೇರಿಸುವಂತೆ ಮಾಡ್ತಿದೆ. ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಈ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ವಿವಿಧ ಬಗೆಯ ಮಾವುಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಯಿತು. ಮಾವುಗಳ ಜೊತೆಗೆ ಮಾವಿನ ವಿವಿಧ ಉತ್ಪನ್ನಗಳನ್ನು ಸಹ ಇಲ್ಲಿ ಮಾರಾಟ ಮಾಡಲಾಗ್ತಿದೆ. ಕಳೆದ ಬಾರಿ ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಈ ಮಿಯಾಜಾಕಿ ಮಾವನ್ನ ಪರಿಚಯ ಮಾಡಲಾಗಿತ್ತು. ಈ ಬಾರಿ ಸ್ಥಳೀಯ ರೈತರು ಈ ಮಾವನ್ನ ಬೆಳೆದಿದ್ದಾರೆ. ಸ್ಥಳೀಯವಾಗಿ ಬೆಳೆದ ಮಿಯಾಜಾಕಿಯನ್ನ ಈ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಮಾವಿಗೆ ಬರೋಬ್ಬರಿ 2.50 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತೆ. ಈಗ ಪ್ರತಿ ವರ್ಷದಂತೆ ಇದು 9ನೇ ವರ್ಷದ ಮಾವು ಮೇಳ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ಏನಂದ್ರೆ ರೈತರು ಬೆಳೆದಂತ ಮಾವನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಂಥದ್ದು. ಅದು ನೈಸರ್ಗಿಕವಾಗಿ ಬೆಳೆದಂತ ಮಾವು ಮಾಗಿಸ್ತಕ್ಕಂತ ಹಣ್ಣುಗಳು. ಆಮೇಲೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಮಾವಿನ ಒಂದು ಹಣ್ಣುಗಳನ್ನ ಇಲ್ಲಿ ರೈತರು ತಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಮಾವು ಮೇಳದಲ್ಲಿ ಕೇಸರ್, ಬೆನೇಶಾನ್, ದಶಹರಿ, ರಸಪುರಿ, ಇಮಾಮ್ ಪಸಂದ್, ಆಪೋಸ್, ಮಲ್ಲಿಕಾ, ತೋತಾಪುರಿ, ಪುನ್ನಾಸ್ ಸೇರಿ ಉಪ್ಪಿನಕಾಯಿ ತಳಿಯ ಮಾವುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾವು ಮೇಳವನ್ನ ಉದ್ಘಾಟನೆ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡೆ, ಎಸ್ಪಿ ಯಶೋಧ ವಂಟಕೋಡಿ ಆಗಮಿಸಿ ಮಾವು ಮೇಳವನ್ನ ವೀಕ್ಷಣೆ ಮಾಡಿದ್ರು. ರೈತರಿಂದ ತಗೊಂಬಂದು ಮಾರ್ತಾ ಇದಾರ. ಇವೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದಲ್ ಸರ್, ಇದು ಅವರೇ ಅಡಿಗಿಟ್ಟು ಹಣ್ಣು ಮಾಡಿದ್ದು. ಅದರಿಂದ ಚೆನ್ನಾಗಿದೆ ಸರ್ ಎಲ್ಲ ಮಾವಿನ ಹಣ್ಣು. ಅದು ನಮ್ಮ ಕೊಪ್ಪಳದಲ್ಲಿ ಚಲೋ ಅಷ್ಟು ಹಣ್ಣು ಸಿಗ್ತಿದ್ದಿಲ್ಲ. ಈ ಮೇಳದಿಂದ ಎಲ್ಲಾ ರೀತಿಯಿಂದ ಹಣ್ಣುಗಳನ್ನು ಸಿಗಕತ್ತಾವ ಸರ್. ಸದ್ಯ ಕೊಪ್ಪಳದಲ್ಲಿ ನಡೆಯುತ್ತಿರುವ ಮಾವು ಮೇಳಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಮಾವು ಮೇಳದಲ್ಲಿ ಮಾವಿನ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಲಾಗ್ತಿದೆ. ಹೊಸ ಬಗೆಯ ತಳಿಗಳನ್ನು ಪರಿಚಯ ಮಾಡಲಾಗ್ತಿದೆ. ಇರೆಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.